ಕಾಂತಾರ, ಕಾಂತಾರ, ಕಾಂತಾರ. ಕಾಂತಾರ ಸಿನಿಮಾ ಚೆನ್ನಾಗಿದೆ. ಆದ್ರೆ ಕಾಂತಾರ ಸಿನಿಮಾ ಚೆನ್ನಾಗ್ ತೆಗಿಯೋದಕ್ಕೆ ರಿಷಬ್ ಶೆಟ್ಟರ್‌ಗೆ ಬರ್ಲೇ ಇಲ್ಲ. ಏನ್ ರಿಷಬ್ ಶೆಟ್ರೆ ಇಂತ ದೊಡ್ಡ ಮಿಸ್ಟೇಕ್ ಮಾಡ್ಬಿಟ್ಟಿದೀರಾ? ಸಿನಿಮಾ ಶೂಟಿಂಗ್ ಅಲ್ಲಿ ಕದಂಬರ ಆಳ್ವಿಕೆಯಲ್ಲಿ ಯಾವ್ದೋ ವಾಟರ್ ಕ್ಯಾನ್ ಬಂದ್ಬಿಟ್ಟಿದೆ. ಇದೆಲ್ಲ ನಾನ್ ಕೇಳ್ತಾ ಇರೋದಲ್ಲ. ನಮ್ಮ ಜನ ಕೇಳ್ತಾ ಇರೋದು ಕಮೆಂಟ್ ಸೆಕ್ಷನ್‌ಗಳಲ್ಲಿ. ಬಟ್ ತುಂಬಾ ಖುಷಿ ಆಗೋ ವಿಚಾರ ಏನ್ ಗೊತ್ತಾ? ನಮ್ಮ ಕನ್ನಡಿಗನಿಗೆ ಕನ್ನಡಿಗನೇ ಶತ್ರು ಅಂತ ಮತ್ತೊಮ್ಮೆ ಪ್ರೂವ್ ಆಗೋಗಿದೆ. ಈ ತರದ ಒಂದು ಮಿಸ್ಟೇಕ್‌ನ ಕಂಡಿಡಿದಂತ ಕನ್ನಡಿಗನಿಗೆ ನಿಜವಾಗ್ಲೂ ನಾವು ಇಲ್ಲಿಂದಲೇ ಸಲ್ಯೂಟ್ ಮಾಡ್ಬೇಕು. ಯಾಕೆ ಅಂತಂದ್ರೆ ಅಮೆರಿಕದವರು, ನಾಸಾದವರು ಏನೇನೋ ಕಂಡುಹಿಡಿತಾ ಇದ್ರೆ, ನಮ್ಮಲ್ಲಿರ್ತಕ್ಕಂಥ ಕನ್ನಡಿಗರು ನಮ್ಮೋರು ಮಾಡಿದಂಥ ತಪ್ಪುಗಳನ್ನ ಕಂಡುಹಿಡಿತಾ ಇದ್ದಾರೆ. ಹಾಗಾದ್ರೆ ನಿಜವಾಗ್ಲೂ ಇದು ಕಾಂತಾರ ಸಿನಿಮಾದ ಮಿಸ್ಟೇಕ್ ಗುರು. ಕಂಡುಹಿಡಿದಿದ್ದು ಒಳ್ಳೇದಾಯ್ತು ಅನ್ನೋಂಥವ್ರು ಎಷ್ಟು ಜನ. ಬಟ್ ನಿಜ ಹೇಳ್ಬೇಕಂತಂದ್ರೆ ಇದು ರಿಷಬ್ ಶೆಟ್ರು ಮಾಡಿದಂಥ ತಪ್ಪು ಅಲ್ವೇ ಅಲ್ಲ. ಯಾಕೆ ಅಂತಂದ್ರೆ ಆ ಒಂದು ಸಿನಿಮಾ ತಂಡದಲ್ಲಿ ಸಾವಿರಾರು ಜನ ಕೆಲಸ ಮಾಡ್ತಾ ಇರ್ತಾರೆ. ಅದನ್ನ ನೋಡ್ಕೊಳ್ಳೋದಕ್ಕೆ ಅಂತಾನೆ, ಸೆಟ್ ವರ್ಕ್ ಮಾಡೋದಕ್ಕೆ ಅಂತಾನೆ ಸೆಟ್ ಬಾಯ್ಸ್ ಅಂತ ಇರ್ತಾರೆ. ಪ್ರೊಡಕ್ಷನ್ ಅವರು ಅಂತ ಇರ್ತಾರೆ. ಒಂದೊಂದು ಕೆಟಗರಿಲಿ ಒಂದೊಂದಷ್ಟು ಬ್ಯಾಚ್‌ಗಳಿರ್ತವೆ. ಡೈರೆಕ್ಷನ್ ಟೀಮ್‌ಗಳಲ್ಲೇ 25 ಜನ ಕೆಲಸ ಮಾಡ್ತಾ ಇರ್ತಾರೆ. ಎಲ್ಲಾ ಕೆಲಸನೂ ರಿಷಬ್ ಶೆಟ್ರೆ ಮಾಡ್ಕೊಂಡು ಕೂರಕ್ಕಾಗಲ್ಲ. ಈ ಒಂದು ಸಣ್ಣ ಮಿಸ್ಟೇಕಿಂದ ರಿಷಬ್ ಶೆಟ್ರಿಗೆ ಅಷ್ಟೊಂದು ಜನ ನೆಗೆಟಿವ್ ಕಮೆಂಟ್‌ಗಳನ್ನ ಹಾಕ್ತಾ ಇದ್ದಾರೆ. ಇದನ್ನ ಹೆಂಗ್ ಮರ್ತು ಬಿಟ್ರಿ? ಕದಂಬರ ಆಳ್ವಿಕೆಯಲ್ಲಿ ಅದು ಯಾವ ರೀತಿ ವಾಟರ್ ಕ್ಯಾನ್ ಬಂದ್ಬಿಡ್ತು ಅಂತೇಳಿ. ಅಲ್ಲ, ಒಂದು ಸಿನಿಮಾನ ರೈಟಿಂಗ್ ಮಾಡಿ, ರೈಟ್ ಅಪ್ ಮಾಡ್ಕೊಂಡು, ಡೈರೆಕ್ಷನ್ ಮಾಡಿ, ಆಕ್ಟ್ ಮಾಡ್ಕೊಂಡು ಒಂದು ಸಲ ಟ್ರೈ ಮಾಡಿ ನೋಡಿ. ಆ ಕಷ್ಟ ಏನು ಅಂತ ನಿಮಗೆ ಗೊತ್ತಾಗುತ್ತೆ. ಈಗ ಈ ವಿಚಾರನ ಇಷ್ಟು ಸೆನ್ಸೇಷನಲ್ ಆಗಿ ಮಾಡಿದಂತ ಕನ್ನಡಿಗರು ಎಲ್ಲಿ ಬಚ್ಚಿಕೊಂಡಿದಾರೋ ಗೊತ್ತಿಲ್ಲ. ಒಟ್ನಲ್ಲಿ ಮಜಾ ಅಂತೂ ತಗೋತಾ ಇದ್ದಾರೆ. ಅಫ್‌ಕೋರ್ಸ್ ತಪ್ಪನ್ನ ಕಂಡಿಡಿದಾರೆ ಒಪ್ಕೋತೀನಿ. ಆದ್ರೆ ಒಬ್ಬ ಕನ್ನಡಿಗನಿಗೆ ಇನ್ನೊಬ್ಬ ಕನ್ನಡಿಗನೇ ಶತ್ರು ಆಗ್ಬಾರ್ದಿತ್ತು. ನೂರಾರು ಕೋಟಿ ಸಿನಿಮಾ, 3 ವರ್ಷದ ಪರಿಶ್ರಮ, ಒಂದೇ ಒಂದು ಸಣ್ಣ ಮಿಸ್ಟೇಕ್ ಅನ್ನ ಕಂಡಿಡಿದು ಆ ಸಿನಿಮಾದ ದಿಕ್ಕನ್ನೇ ಬದಲಾಯಿಸ್ಬಿಡ್ತು. ಈಗ 3 ದಿನದಿಂದ ಅದೇ ಟ್ರೆಂಡಿಂಗು. ವಾಟರ್ ಬಾಟಲ್ ಬಂದ್ಬಿಟ್ಟಿದೆ ಕದಂಬರ ಆಳ್ವಿಕೆಯಲ್ಲಿ ಅಂತ. ಬಂದಿದ್ ತಪ್ಪಲ್ಲ. ಸಿನಿಮಾ ತಂಡದಿಂದ ತಪ್ಪಾಗಿದೆ. ಇದನ್ನ ಒಪ್ಕೋತೀನಿ. ಆದ್ರೆ ಇದು ರಿಷಬ್ ಶೆಟ್ಟರ್ ತಪ್ಪಾಗಲ್ಲ. ಆ ಸಿನಿಮಾ ತಂಡದಲ್ಲಿ ಈ ಒಂದು ಕೆಲಸ ಮಾಡೋದಕ್ಕೆ ಅಂತಾನೆ ಪರ್ಟಿಕ್ಯುಲರ್ ಒಂದು ತಂಡ ಇರುತ್ತೆ. ಆ ತಂಡ ಈ ಒಂದು ಕೆಲಸನ ಮಾಡ್ಬೇಕಾಗಿತ್ತು. ಆ ತಂಡದವ್ರು ಮಾಡಿದಂತ ಮಿಸ್ಟೇಕ್ ಇಂದ ಇದು ರಿಷಬ್ ಶೆಟ್ಟರ್‌ಗೆ ಒಂದು ಕಪ್ಪು ಚುಕ್ಕೆಯಾಗಿ ಮುಂದಿನ ಪೀಳಿಗೆವರೆಗೂ ಉಳ್ಕೊಳ್ಳುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಈ ತರದ ಮಿಸ್ಟೇಕ್‌ಗಳನ್ನ ಹೊರಗಡೆಯವ್ರು ಹುಡುಕ್ಬೇಕು. ಅಂತದ್ರಲ್ಲಿ ನಾವೇ ಹುಡುಕ್ಬಿಟ್ಟು ನೋಡಿ ನಮ್ದೇ ಸಿನಿಮಾ, ನಮ್ದೇ ಕನ್ನಡ ಸಿನಿಮಾ ತುಂಬಾ ಅಷ್ಟು ರೆಕಾರ್ಡ್ ಮಾಡ್ತಾ ಇದೆ ಅಂತ ನಾವೆಲ್ಲ ಇಷ್ಟು ಆಡಿ ಹೊಗಳ್ತಾ ಇದ್ರೆ, ಗ್ಯಾಪಲ್ಲಿ ಇಂಥ ಕಳ್ಳನ ಮಕ್ಕಳು, ಇಂಥ ಕಚಡ ನನ್ನ ಮಕ್ಕಳು ಈ ತರ ಸಣ್ಣ ಸಣ್ಣ ಮಿಸ್ಟೇಕ್‌ಗಳನ್ನ ಹುಡುಕಿ ಆ ಸಿನಿಮಾಗೆ ಬರ್ತಕ್ಕಂಥ ಕ್ರೆಡಿಟ್‌ನ ಈ ರೀತಿ ಮಣಪಾಲ್ ಮಾಡ್ತಾ ಇದ್ದಾರೆ. ಈ ತರ ಒಂದು ಸಣ್ಣ ಮಿಸ್ಟೇಕ್ ಬಂದ ತಕ್ಷಣ ಕಾಂತಾರ ಸಿನಿಮಾದ ಯಶಸ್ಸು, ಆ ಸಿನಿಮಾದ ಒಂದು ಹೆಸರು, ಕೀರ್ತಿ ಎಲ್ಲೂ ಹೋಗೋದಿಲ್ಲ. ದಯವಿಟ್ಟು ಈ ತರದ ಕೆಲಸಗಳನ್ನ ಮಾಡಕ್ ಹೋಗ್ಬೇಡಿ. ನೋಟಂಕಿ ಆಟಗಳನ್ನ ಆಡಕ್ ಹೋಗ್ಬೇಡಿ. ಹಾಗೆ ಸಿನಿಮಾ ತಂಡದಿಂದ ಆಗಿರ್ತಕ್ಕಂಥ ಈ ಒಂದು ಮಿಸ್ಟೇಕ್ ಇಂದ ದಯವಿಟ್ಟು ಆ ಒಂದು ಫ್ರೇಮ್‌ನ, ಆ ಒಂದು ದೃಶ್ಯನ ಕಟ್ ಮಾಡಬೇಕು ಅಂತ ನಾನು ಕೇಳ್ಕೊಂತೀನಿ ಸಿನಿಮಾ ತಂಡದ ಹತ್ರ.